ಒಂದು ಒತ್ತಡಕ್ಕೆ ಆ ಪ್ರವಾಹಕ್ಕೆ ಈಡಾಗದೆ ಇರುತ್ತಿರುವಂಥ ವ್ಯಕ್ತಿಗಳಿರುತ್ತೆ ಅನಿಸ್ತದೆ. ಅಷ್ಟು ಪ್ರಮಾಣದಲ್ಲಿ ಇರುತ್ತೆ. ಅದರಲ್ಲೇ ಕೆಲವೊಂದಿಷ್ಟು ದುರಂತ ಆಗ್ತಾವ, ಕೆಲವೊಂದಿಷ್ಟು ಸುಖಾಂತ ಆಗ್ತಾವ. ಸುಖಾಂತ ಭಾಳ ಕಷ್ಟ ಕಡಿಮೆ, ಜ್ವಲಂತಕ್ಕೂ ಭಾಳ ಹೆಚ್ಚಾಗಿ. ಇವತ್ತು ನಾವು ವಿಶೇಷವಾಗಿ ನಮ್ಮ ಮಾಧ್ಯಮದಲ್ಲಿ ಅದನ್ನು ಹೆಚ್ಚು ನೋಡ್ತಾ ಇರ್ತೀವಿ. ಯಾವ ರೀತಿಯಾಗ ಇಲ್ಲಿ ದುರಂತಗಳು ಆಗ್ತಾ ಇರ್ತವೆ. ಪ್ರೇಮ ಪ್ರಕರಣ ಜೊತೆಗೆ ಇದು ಲೈಂಗಿಕದ ಕಿರುಕುಳ, ಇದು ನಿಜವಾಗಿಯೂ ಹೆಣ್ಮಕ್ಳು ಯಾರು ದೊಡ್ಡ ಒಂದು ಏನಪ್ಪ ಅಂತಂದ್ರೆ ಯಾವ ಶಬ್ದ ಅವ್ರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಡಿಯುವಂಥದ್ದು ಯಾರೋ ಯಾರಿಂದ ಮುಂದಿನ ಜೀವನಾವಶ್ಯ ಕೊಡೋದೆ, ಮದುವೆ ಆಗಿರ್ತದೆ, ಡೈವರ್ಸು, ಮತ್ತೇನೋ ಆದ್ಮೇಲೆ ಅವ್ರ ಬದುಕಿಗೆ ಏನಾದ್ರು ಮಾಡ್ಬೇಕಲ್ಲ, ಅದಿಲ್ಲ. ಸಾಧ್ಯದಷ್ಟು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ ಗಂಡಿನ ಕಡೆಯವರು. ಹೀಗಾಗಿ ಹೆಣ್ಮಕ್ಳಿಗೆ ಯಾವುದೇ ಧರ್ಮದಲ್ಲಿ ಇದೊಂದು ರೀತಿ ಜೀವನಾವಶ್ಯ ಸಲುವಾಗಿ ತಿಕ್ಕಾಟಗಳು, ಜಗಳ, ಹೆಣ್ಮಕ್ಳು ಶೋಷಣೆ ಆಗೋದು ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಅದರ ಜೊತೆಗೆ ವಿವಾಹ ವಿಚ್ಛೇದನೆ ಅನ್ನುವಂಥದ್ದು, ಇದು ಡೈವರ್ಸ್ ಅಂತ ಇದನ್ನು ಸಹಿತ ಹೆಣ್ಮಕ್ಳಿಗೆ ಹೆಚ್ಚು ಲಾಸ್ ಆಗ್ತದೆ. ಗಂಡಿನಿಂದಲೂ ಗಂಡುಗಳಿಗೆ ಇರ್ಬೇಕು, ಅದ್ರ ಪ್ರಮಾಣ ಕಡಿಮೆ, ಹೆಣ್ಮಕ್ಳಿಗೆ ಭಾಳ ಆಗ್ತಿರ್ತದೆ. ಅದನ್ನು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ನಾವು ಹೇಳೋದು ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ನಡೀತಿರುವಂಥ ಜನರಾಗಿ ನಡೀತಿರುವಂಥ ವ್ಯವಹಾರಗಳ ಬಗ್ಗೆ ಮಾತಾಡ್ತಾರೆ. ಇದೆಲ್ಲರ ಜೊತೆ ಇನ್ನೊಂದು ದೌರ್ಜನ್ಯ, ಪೊಲೀಸರ ದೌರ್ಜನ್ಯ. ಯಾವ ಪೊಲೀಸ್ ಠಾಣೆಗಳು ನಮ್ಮ ರಕ್ಷಣೆ ನೀಡಬೇಕು, ಆ ರಕ್ಷಕ ಠಾಣೆ ನೋಡಿ ಸಾಧ್ಯದ ಆದ್ರೆ ಅಲ್ಲೇ ಅಪಾಯಗಳು ಭಾಳ ಆಗ್ತಾವ ಅಂತೇಳಿ ಭಾಳಷ್ಟು ಹೆಣ್ಮಕ್ಳು. ಯಾಕಂದ್ರೆ ನಮ್ಮ ಪೊಲೀಸರಿಗೆ, ಅದರಲ್ಲೂ ಕೆಳದರ್ಜೆ ಪೊಲೀಸರು ಅಂದ್ರೆ ಪೊಲೀಸ್ PSI ಕೆಳಗಿನ ಒಂದು ಜನ, ಇವರಿಗೆ ಸ್ವಲ್ಪ ಸುದ್ದಿ ಇರುವುದಿಲ್ಲ ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ಅಭಿಪ್ರಾಯ, ಅವರ ವಿಚಾರ. ಯಾಕಂದ್ರೆ ಇವರಿಗೆ ಕಚ್ಚರದ ಕರಿತೀವಿ, ಅದು ಸ್ವಾಮ್ಯದ ಅಂತೀವಿ. ಹೆಣ್ಮಕ್ಳಿಗೆ ಹೆಂಗೆ ಮಾತಾಡಬೇಕು, ಏನು ಈಗ ರೇಪದ ಮಾತಾಡೋದು, ಬಂದೆ ಏನೇನು ಸದ್ಯ ಅನ್ನೋಂಗ ಮತ್ತೇನೋ ಮಾತಾಡೋದು, ಅಸಭ್ಯ ಮಾತಾಡೋದು. ಪೊಲೀಸ್ ಸ್ಟೇಷನ್ ಅಂತ ಸಾಮಾನ್ಯ ಅಂತೇಳಿ ನಮ್ಮ ಮಹಿಳಾ ಅಧ್ಯಕ್ಷೆ ಅಥವಾ ಮಹಿಳೆಯರು ಭಾಳಷ್ಟು ಮಹಿಳೆಯರ ಅಭಿಪ್ರಾಯ. ಹೀಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬಂದ್ರೆ ಎಲ್ಲರೂ ಹೋಗಿಸ್ತಾರೆ, ಯಾರೋ ಮಾರಾಯ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಂತಾರೆ. ಅದು ಪೊಲೀಸ್ ಸ್ಟೇಷನ್ಗೆ ಇವತ್ತು ಹೆಂಗಾಗಪ್ಪ ಅಂತಂದ್ರೆ ಹೆದರ್ಸೋದು ಒಂದು ಏನಪ್ಪ ಅಂದ್ರೆ ಮಂದಿರಗಳಾದಾಗ, ನಾವು ದೇವ್ರ ಮಂದಿರ ಹೋದಾಗ ಮನಸ್ಸು ನೆಮ್ಮದಿ ಇರುತ್ತೆ, ಪೊಲೀಸ್ ಮಂದಿರ ಹೋದಾಗ ಬೆದರಿಕೆ ಸಿಗ್ತದೆ. ಹೀಗಾಗಿ ಯಾರು ಪೊಲೀಸ್ ಸ್ಟೇಷನ್ ಹೋಗೋದ್ರೆ ಬ್ಯಾಟ್ರಿ ಹೋಗ್ತಾರೆ. ಇದು ತಪ್ಪಿದೆ, ಇದು ಯಾವ ತಪ್ಪದು? ಇದು ಮಹಿಳಾ ದೌರ್ಜನ್ಯದ ಮೇಲೆ ಮಹಿಳೆಯರ ದೌರ್ಜನ್ಯ ಹೆಚ್ಚು. 198 ಪ್ರಕರಣಗಳು ಪೊಲೀಸ್ ದೌರ್ಜನ್ಯಗಳಾಗಿವೆ ಅಂತೇಳಿ ಪೊಲೀಸರ ದೌರ್ಜನ್ಯ ಅಂತ ರೆಕಾರ್ಡ್ ಆಗಿವೆ. ಇವರು ಮೇಳ ಇದ್ದವ್ರು ಹೇಳ್ತಾರೆ. ಈ 4 ವರ್ಷಗಳಲ್ಲಿ ಅಂದ್ರೆ ಪೊಲೀಸರು ಸಹಿತ ಯಾವ ಲಕ್ಷಣಗಳಾಗಿತ್ತು, ಆ ಪೊಲೀಸರು ಇವತ್ತು ಪಾಪ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ.